ಮದುಮಗಳು ಹಸೆಮಣೆ ಏರೋಕ್ಕೆ ಮೊದಲು ಬಂದು ಓಟ್ ಹಾಕಿದ್ದಾರೆ ಮಾದ್ರಿ. ಹಾಂ, ಒಳ್ಳೇದು ಮಾಡಿದ್ರಿ ಮೇಡಮ್. ಲ್ಯಾಟ್ರಿ ಹಸೆಮಣೆ ಏರಿದ ಮೇಲೆ ಗಂಡ ಹೇಳ್ಬೋದಾಗಿತ್ತು, ಯಾರಿಗಾಗ್ತೀಯ ಓಟ ಅಂತ ಕೇಳ್ತಿದ್ರು. ಏರಕ್ಕೆ ಮೊದಲು ಹಾಕ್ಬಿಟ್ಟಿದ್ದೀರಿ ನೀವು, ಹಾಗಾಗಿ ನೋ ಪ್ರಾಬ್ಲಮ್. ಅಲ್ಲ, ಇವ್ರ ಮದುವೆ ನೆಪ ಹೇಳ್ಕೊಂಡು ಅದೆಷ್ಟು ಜನ ಮತಕ್ಕೆ ಓಟ್ ಹಾಕೋಕೆ ಬರೋದನ್ನ ಮಿಸ್ ಮಾಡ್ಕೊಂಡಿರ್ತಾರೆ. ಹಾಂ, ಅದು ಒಂದು ಪಾಸಿಬಿಲಿಟಿ ಇದೆ. ವರ ಯಾರೊಬ್ಬ ಗಂಡು ಚಾಮರಾಜನಗರದಲ್ಲಿ ಮುಹೂರ್ತಕ್ಕೆ ಮೊದಲೇ ಬಂದು ಓಟ್ ಹಾಕ್ಬಿಟ್ಟು ಹೋದ್ರಂತೆ. ನಮ್ಮ ದೇಶ ಹಾಂ, ಆಮೇಲೆ ಹೆಂಡತಿ ಹೊಸ್ದಾಗಿ ಬಂದಿದೆ, ಕೈ ಹಿಡ್ಕೊಂಡು ಯಾರು ಹೋಗ್ಬಿಟ್ರೆ ಮರ್ತುಬಿಟ್ಟು ಯಾಕೆ ಗ್ರಾಚಾರ ಬೇಡ ಅಂತ ಹಾಕಿದ್ದಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಈ ಮೊಮ್ಮಗಳು ಒಟ್ಟಿಗೆ ಬಂದರು ಒಂದೇ ಕುಟುಂಬದ 90 ಜನ ಅಂತೆ. ಹೌದಾ? 90 ಜನ? ಸರ್, ಅಯ್ಯಪ್ಪ. ಚಿಕ್ಕಬಳ್ಳಾಪುರದ ನಗರದ 161ನೇ ಮತಗಟ್ಟೆ ಬಾದಾಮ್ ಫ್ಯಾಮಿಲಿ ಸದಸ್ಯರು ಇವರೆಲ್ಲ. ಪ್ರತಿ ಈ ಸರಿ ಫ್ಯಾಮಿಲಿ ಟ್ರೀ ತಗೋಬೇಕಲ್ಲ ಇದ್ರದ್ದು. ನಾನು ಅವ್ರ ತಂದೆ ತಾಯಿ, ಅವ್ರಿಗೆ ಎಷ್ಟು ಮಕ್ಕಳು, ಅವ್ರಿಗೆ ಎಷ್ಟು ಮಕ್ಕಳು, ಅವ್ರಿಗೆ ಎಷ್ಟು ಮಕ್ಕಳು ತಗೋಬೇಕಲ್ಲ ಒಂದ್ಸರಿ ಫ್ಯಾಮಿಲಿ ಟ್ರೀ. 90 ಜನ ಒಟ್ಟಿಗೆ ಹೋಗಿ ಮತ ಹಾಕಿದ್ರ? ಹಾಂ ಸರ್, ಪ್ರತಿ ಸರಿ ಹೀಗೆ ಮಾಡದಂತೆ ಸರ್, ಪ್ರತಿ ಚುನಾವಣೆಯಲ್ಲೂ. ಇವ್ರನ್ನ ಕರೆಕ್ಟಾಗಿ ಇಟ್ಕೊಳ್ರಪ್ಪ. ಲೋಕಲ್ ಕಾರ್ಪೊರೇಷನ್ ಪುರಸಭೆ ವಾರ್ಡಲ್ಲಿ ಇವ್ರು ಒಬ್ರು ಹಾಕಿದ್ರೆ ಗೆದ್ಬಿಡ್ಬೋದು ಯಾರೊಬ್ರು. ಅಷ್ಟು ಜನ ಇದ್ದಾರೆ. ಅಷ್ಟು ಜನ ಇದ್ದಾರೆ ಅವರು. ಏನ್ಯೋ ನಿಮ್ಮ ಆಸಕ್ತಿ ಗ್ರೇಟ್. ಅದಕ್ಕಿಂತ ಅದ್ಭುತ ನನಗೆ ಇಷ್ಟ ಆಗಿದ್ದು ಈ ನೆಪದಲ್ಲಿ ನೀವೆಲ್ಲ ಒಂದಾಗಿರ್ತೀರಿ, ಒಂದಿನ ಸೇರಿರ್ತೀರಿ ಅಲ್ವಾ? ಒಗ್ಗಟ್ಟು ಕಾಣುತ್ತೆ. ಆಹಾ, ಬೊಂಬಾಟ್ ಹೇರ್ ಸ್ಟೈಲ್.